ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಮ್ಮ ಮನೆ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಗಲೀಜಾಗಿದೆ ಅಂತ. ಹೌದು, ಅದು ರೋಡ್ ಬೇರೆ ಕಿತ್ತಿದ್ದಾರೆ ಮತ್ತು ಮಳೆ ಬೇರೆ ಬರೋದ್ರಿಂದ ಗಾಡಿಗಳೆಲ್ಲ ಒಳಗಡೆ ಹಾಕ್ತಾರೆ. ಸೊ ಹಂಗಾಗಿ ಫುಲ್ಲು ಮಣ್ಣಾಗ್ಬಿಟ್ಟಿದೆ. ಮತ್ತು ಹಾಲಲ್ಲಿ ಅಂತೂ ಫುಲ್ಲು ಈ ವರ್ಕಿಗೆ ಹೋಗೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ. ವೀಕೆಂಡ್ ಒಂದೇ ಸಿಗೋದು, ಅದರಲ್ಲೂ ನನಗೆ ಮಂತಲ್ಲಿ 2 ಸಂಡೇಸ್ ಅಷ್ಟೇ ರಜಾ ಇರೋದು. ಸೊ ಆ 2 ಸಂಡೇಸೇ ನಾನು ಡೀಪ್ ಕ್ಲೀನಿಂಗ್ನ ಮಾಡ್ಕೊಬೇಕು. ಅದರ್ವೈಸ್ ಡೀಪ್ ಕ್ಲೀನ್ ಅಂತೂ ಮಾಡೋದಕ್ಕಾಗಲ್ಲ. ಯಾಕಂದರೆ ಪಾಪುನ ಸ್ಕೂಲಿಗೆ ರೆಡಿ ಮಾಡಬೇಕು, ಮತ್ತು ನಾನು ರೆಡಿ ಆಗಬೇಕು, ಟಿಫನ್ ರೆಡಿ ಮಾಡಬೇಕು, ಲಂಚ್ ಬ್ಯಾಗ್ ರೆಡಿ ಮಾಡಬೇಕು. ಸೊ ತುಂಬ ಕೆಲಸ ಇರುತ್ತೆ. ನಿಮಗೂ ಗೊತ್ತಿರುತ್ತೆ, ವರ್ಕಿಂಗ್ ವುಮೆನ್ಸ್ ಯಾರ್ಯಾರು ಇರ್ತೀರಾ, ಸೊ ಅವರೆಲ್ರಿಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು ಹೆಂಗಿದ್ರೂ ರಜಾ ಇತ್ತು ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಇಲ್ಲಿ ಹಾಲನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಗಲೀಜಾಗಿದೆ ಅಂದರೆ ನನಗೆ ತಲೆ ತಿರುಗ್ತಾ ಇತ್ತು. ಪಾಪ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ, ಬಟ್ ಅವರು ಕೂಡ ವರ್ಕಿಗೆ ಹೋಗಿರೋದ್ರಿಂದ ಅವರು ಬ್ಯುಸಿ ಇದ್ದರು, ಫ್ರೀ ಇರಲಿಲ್ಲ. ಹಾಗಾಗಿ ನಾನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಆಯಿತು.
ಮೇಲ್ಗಡೆ ಇರೋದು ನನ್ನ ಪರ್ಫ್ಯೂಮ್ಸು. ನನಗೆ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ. ಸೊ ಕೆಳಗಡೆ ಇರೋದೆಲ್ಲ ಬಂದುಬಿಟ್ಟು ನಂದು ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್, ಮೇಕಪ್ ಫಿಕ್ಸರ್ ಎಕ್ಸೆಟ್ರಾ. ಇವೆಲ್ಲ ನನ್ನ ಫೇವ್ರೆಟ್ ವಾಚಸ್, ಓಕೆನಾ. ಅದಾದಮೇಲೆ ಈ ಕಡೆ ಬಂದು ಮೇಲ್ಗಡೆ ಹೈ ಪ್ಯಾಲೆಟ್ ಆ್ಯಂಡ್ ಕಾಂಟೋರ್ ಪ್ಯಾಲೆಟ್ ಮತ್ತು ಮೇಕಪ್ ರಿಮೂವರ್ ಪ್ಯಾಡ್ಸ್ ಇಟ್ಟಿದ್ದೀನಿ. ಇಲ್ಲೆಲ್ಲ ಫೌಂಡೇಶನ್ಸು ಮತ್ತು ಕಾಂಪ್ಯಾಕ್ಟು. ಇದು ಬಂದು ನನ್ನ ಜ್ಯುವೆಲ್ರಿ ಆ್ಯಂಡ್ ಇಲ್ಲಿ ಮೇಕಪ್ ಬ್ರಷಸ್ ಆ್ಯಂಡ್ ಲಿಪ್ಸ್ಟಿಕ್ಸ್. ಇನ್ನು ಇಲ್ಲಿ ಬಂದು ನೀಟಾಗಿ ಆರ್ಗನೈಸ್ ಮಾಡಿಲ್ಲ, ಯಾಕಂದರೆ ಬಾಕ್ಸ್ಗಳ ಶಾರ್ಟೇಜ್ ಇತ್ತು. ಬಾಕ್ಸ್ ತಂದು ಅದನ್ನು ನೀಟಾಗಿ ಆರ್ಗನೈಸ್ ಮಾಡಬೇಕು. ಅಲ್ಲಿ ಬಂದು ಆ ಬಾಕ್ಸ್ ಪೂರ್ತಿ ನನ್ನ ಬ್ಯಾಂಗಲ್ಸ್ ಆ್ಯಂಡ್ ಮೇಲ್ಗಡೆ ಕ್ರಿಂಪರ್ ಆ್ಯಂಡ್ ಕರ್ಲರ್ ಅಷ್ಟೇ. ಮತ್ತು ವಾರ್ಡ್ರೋಬ್ ಕೂಡ ಬಟ್ಟೆ ನನಗೆ ಹೇಗೆ ಆರ್ಗನೈಸ್ ಮಾಡ್ಲಿಕ್ಕೆ ಬರುತ್ತೆ ಆ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಸದ್ಯಕ್ಕೆ ಇರೋ ಬಟ್ಟೆ ಎಲ್ಲಿ ಇಡ್ಸೋದಂತಲೇ ಗೊತ್ತಿಲ್ಲ, ಅಷ್ಟು ಬಟ್ಟೆ ಇದೆ. ಸೊ ತಕ್ಕ ಮಟ್ಟಿಗೆ ಹೆಂಗೋ ನೀಟಾಯಿತು. ಸೊ ಅದೊಂದು
ಫೈನಲಿ ಮುಗಿಸಿದ್ದೀನಿ ಕೆಲಸನ. ಸೊ ಇದು ಮುಗಿಸೋ ಅಷ್ಟೊತ್ತಿಗೆ 5 o'clock ಆಗಿದೆ. ಅಷ್ಟು ಗಲೀಜಾಗಿತ್ತು. ಗಲೀಜು ಅಂತ ಅಂದರೆ ಅಷ್ಟೊಂದು ಗಲೀಜಲ್ಲ, ಯಾಕಂದರೆ ತುಂಬ ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಮೇಯ್ನ್ ಏನಿದೆ ಅದನ್ನು ಮಾತ್ರ ಕ್ಲೀನ್ ಮಾಡಿಕೊಂಡು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಸೊ ಅದಕ್ಕೆ ಇವತ್ತು ಹೆಂಗಿದ್ರು ರಜೆ ಸಿಕ್ತು ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಬಂದು ಫುಲ್ಲು ಮೇಲ್ಗಡೆ ಸ್ಪೈಸಸ್ಸು, ಇಲ್ಲೆಲ್ಲನೂ ಅಡುಗೆಗೆ ಏನು ಬೇಕೋ ಅದೆಲ್ಲನೂ ಜೋಡಿಸಿದ್ದೀನಿ. ಸೊ ಫೈನಲ್ ಲುಕ್ ಈ ರೀತಿ ಇದೆ. ಇಲ್ಲಿ ಎಲ್ಲ ನನ್ನ ಪಿಂಗಾಣಿ ಗ್ಲಾಸ್ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ. ಅದು ಬಂದು ತರಕಾರಿ ಇಡೋದಕ್ಕೆ ಅಂತ ತೊಗೊಂಡಿದ್ದು, ಆದರೆ ಅದು ಗ್ಲಾಸಸ್ ಇಡೋದಕ್ಕೆ ಯೂಸ್ ಆಗ್ತಿದೆ. ಸೊ ಗೈಸ್, ಬೆಳಗ್ಗೆ ಹಿಡ್ದಿದ್ದ ಕೆಲಸ ಇವಾಗ ಮುಗಿದಿದೆ. ಆ್ಯಕ್ಚುಲಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ಮನೆ. ಮಳೆ ಬರ್ತಿದೆ ಮತ್ತು ನಮ್ಮ ಮನೆ ಎದುರುಗಡೆ ಬಂದುಬಿಟ್ಟು ರೋಡೆಲ್ಲನೂ ಹಗ್ದಿದ್ದಾರೆ, ಪೈಪ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಮಳೆ ಬಂದಿರೋದ್ರಿಂದ ಹಗ್ದಿರೋದಕ್ಕೆ ಹಗ್ದಿದ್ದಾರೆ ಅಲ್ವಾ, ಅದ್ರದ್ದು ಮಣ್ಣು ಕೂಡ ಗಾಡಿ ಎಲ್ಲ ಒಳಗಡೆ ಹಾಕುವಾಗ ಫುಲ್ಲು ಮಣ್ಣೆಲ್ಲ ಆಗಿಬಿಟ್ಟಿತ್ತು. ಸೊ ಹಂಗೆ ನಾವು ಒಳಗಡೆ ಓಡಾಡ್ತಾ ಒಳಗಡೆನೂ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಫೈನಲಿ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 5 o'clock ಆಗಿದೆ. ತುಂಬ ಹೊಟ್ಟೆ ಬೇರೆ ಹಶ್ವಾಗ್ತಿದೆ. ಅದಕ್ಕೆ ಬೇಕ್ರಿಯಿಂದ ಪಪ್ಸ್ ಮತ್ತು ರೋಸ್ಟ್ನ ತರಿಸಿದ್ದೆ, ಬ್ರೆಡ್ ರೋಸ್ಟ್ನ. ಬಿಸಿ ನಮಗೆ ತಿನ್ಕೊಂಬಿಡೋಣ, ಮತ್ತೆ ಕಷ್ಟ. ಸೊ ಗೈಸ್, ನಾನು ಇನ್ನೊಂದು ವಿಚಾರನ ನಿಮ್ಮ ಹತ್ರ ಹಂಚ್ಕೊಬೇಕು. ಒಂದು ವಿಡಿಯೋ ಹಾಕಿದ್ದೆ, ಶಾರ್ಟ್ ವಿಡಿಯೋ. ಅದು ಒಂದು ಗೆಟ್ ರೆಡಿ ವಿತ್ ಮೀ ಅಂತ ಹೇಳಿಬಿಟ್ಟು. ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ತುಂಬ ವ್ಯೂಸ್ ಹೋಗಿದೆ ಆ್ಯಂಡ್ ತುಂಬ ಲೈಕ್ಸ್ ಬಂದಿದೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಲಿ. ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಕ್ದಂಗೆ ಆಯಿತು. ನೀವು ಇಷ್ಟೊಂದು ರೆಸ್ಪಾನ್ಸ್ ಮಾಡಿದ್ದು ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಸಬ್ಸ್ಕ್ರೈಬರ್ಸ್ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ಸೊ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಇದೇ ರೀತಿ ನಿಮ್ಮ ಸಪೋರ್ಟು ನನ್ನ ಮೇಲೆ ಇರಲಿ. ಇನ್ನೂ ಹೆಚ್ಚು ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಯಾವ ರೀತಿ ವೀಡಿಯೋ ಇಷ್ಟ ಆಗುತ್ತೆ ಆ ರೀತಿನ ನಾನು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ವೀಡಿಯೋಸಲ್ಲಿ ಏನಾದರೂ ತಪ್ಪಿದ್ದರೆ ಆ್ಯಂಡ್ ಏನಾದರೂ ಗೊತ್ತಿಲ್ಲದೆ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು.